ಹಾಯ್ ಹಲೋ ನಮಸ್ತೆ. ನಾವು ಇವಾಗ ಇದು ಹೋಗ್ತಾ ಇದ್ದೀವಿ ಅಂತಂದರೆ 31ನೇ ತಾರೀಕು ಜನವರಿ ನಾಳೆ ಅನ್ನೋದು. ಇದಕ್ಕೆ ಇವತ್ತೆಲ್ಲ ಪಾಲಿ ಮಾಡಿಕೊಂಡು ಗೋವಾಗೆ ಹೊರಟಿದ್ದೀವಿ. ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕುಂಡ ಇದೆಲ್ಲ ಅಲ್ಲಿ ತೋರಿಸ್ತೀವಿ ಅಣ್ಣ, ಎಲ್ಲ ತೋರಿಸೋಣ ಬಿಡೋಣ. ಎಲ್ಲ ಮುಂದಕ್ಕೆ ಹೋಗ್ತಾ ನಾವು ಕಂಟಿನ್ಯೂ ಮಾಡ್ತೀವಿ. ಸರಿ ಬನ್ನಿ ಮುಂದೆ ಹೋಗ್ತಾ. ಯಾರು ಬಂದವರು? ಕಾರ್ತಿಕ್ ಯಾರ್ಯಾರು ಬಂದಿದ್ದಾರೆ ಅಂದರೆ ನೋಡಿ, ಇವ್ರ ಮಕ್ಕ ಎಲ್ಲ ನೋಡಿರ್ತೀರಾ, ನಾನೇನು ಹೇಳೋದೇನು ಬೇಡ. ಹೊಸಬ್ರು ಮುಂದೆ ಕೂತಿದ್ದಾರೆ. ಮುಂದೆ ಹೋಗ್ತಾ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸರಿ ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡೋಣ. ಪಾಂಗಿಟ್ಟೆ போய் கொஞ்சம் பேசிப்போ. நீங்களும் ஹாய் சொல்லிருக்கீங்க. ஹாய். ಇವಾಗ ಸೈದು ಅನ್ನೋ ಒಬ್ಬ ಕ್ಯಾರೆಕ್ಟ್ರಲ್ಲಿ ಇದ್ದಾನೆ. ಹೋಗ್ತಾ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ತಬಲ ಎಲ್ಲ ರೆಡಿ ಇದೆ. ತಂದಿಲ್ಲ ತಬಲ ಇವನು ಅಲ್ಲೇ ಹಾಕಿಟ್ಟಿದ್ದೆ. ಅವ್ರು ಹೊಡಿತಾರ, ನಾವೇ ಹೊಡಿಬೇಕು. ಗುಡ್ ಮಾರ್ನಿಂಗ್. ಎತ್ಕೊಂಡು ಹೋಗ್ತಿದ್ದೀವಿ. ಏನೋ ಅಣ್ಣ ಫಾರಿನ್ ಅಣ್ಣ, ಅಲ್ಲಿ ನಮ್ಮ ಹೊಸ ಅಣ್ಣ. ಈಗ ನಮ್ಮ ಮನೆ ಕೈಲಿ ಮಾಡ್ಕೊಂಡು ಹೋಗ್ತಾರೆ. ಇರ್ತಾರ 7 ಮನ್ ಕಡೆ ಅಂತ ರಾಮ ತಗೊಂಡು ಇಲ್ಲ. ಅಲ್ಲಿ ನೋಡಿ ನಮ್ಮ ಡ್ರೈವರ್ ಒಳಗೆ ಕೂತಿದ್ದಾರೆ. ಅಣ್ಣ ಬಿಡು, ಇಲ್ಲೇ ಬಿಟ್ಟು ನಾನಲ್ಲ ವಿಡಿಯೋ ಮಾಡೋಕ್ಕೆ ಆಯ್ತು. ಮತ್ತೆ ಬಂದ ಅನ್ಕೋ ಎತ್ಬಿಡ್ತೀನಿ. ಮುಂದೆ ಬರ್ತೀನಿ. ಬರ್ಬೇಡ ನೀನು. ಹರೀಶ್ ಇನ್ನೊಬ್ಬ ಬರಬೇಕು. ಪುಟಪತಿ ಇಲ್ಲ ನೋಡ್ತಾ ಇದ್ದೀವಿ. ಈಗ ಅನಿಸ್ತಾ ಇದೆ ಮಿಷ ಫುಲ್ ವೈಬ್ ಆಗಿದೆ. ಆಗ್ತದೆ ಲಾಂಗ್ ಟೈಮ್. ಆನ್ ಆಗ್ತಿದ್ಯಾ? ವೆರಿ ಗುಡ್. ಗೋವಿಂದ 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 ಗೋವಿಂದ. ಮಲ್ಕಂಡೇ ಬಿಟ್ಟವನವನು. ಗೋವಿಂದ ಗೋವಿಂದ. ಸರಿ ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟ್ ಆಗಿ 2 ನಿಮಿಷ ಅಲ್ಲ, ಹಾಫ್ ಅನ್ ಅವರ್ ಕೂಡ ಆಗಿಲ್ಲ. ಅಷ್ಟು ಬಂದ್ಬಿಟ್ಟು ಈಗ ಈ ಥರ ಮಲ್ಕೊಂಡು ಬರೋಕ್ಕೆ ಏಂತಕ್ಕೆ ನಾವು ಟ್ರಿಪ್ಗಳು ಮಾಡಬೇಕು, ಏಂತಕ್ಕೆ ಇದು ಮಾಡಬೇಕು? ಯಾಕೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು? ಮಲ್ಕೊಳ್ರಿ. ಏಯ್ ಮೈಷ ಒಂದು ನಿಮಿಷವನ್ನ ಏನಿಲ್ಲ ಅಂಶ ಒಂದು ಎಗರಿಸಿದ್ರೆ ಎದ್ದೇಳ್ಬಿಡುತ್ತೆ. ನೋಡೋಣ ಇವಾಗ ವೈಬು ಇದೇ ಜೋಶಾಗಿದ್ದಾರೆ. ಈ ವೈಬಲ್ಲಿ ಇನ್ನೂ ಇರ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಇದೇ ವೈಬಲ್ಲಿ ಹೋಗೋವರೆಗೂ ಇರ್ತಾರೋ ಇಲ್ವೋ ಖಾಲಿ ನೋಡೋಣ. ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡೋಣ. ಇನ್ನೂ ಇಬ್ಬರು ಬರಬೇಕು. ಒಬ್ಬ ಕ್ಯಾನ್ಸಲ್ ಆಗ್ಬಿಟ್ಟವನೆ. ಟ್ರಿಪ್ ಬಂದಾಗಲೇ ಇದೇ ಥರ ಗೋಳು. ಸಂಜೆ ಬರ್ತೀನಿ ಅಂತ ಹೇಳ್ತಾರೆ, ಆಮೇಲೆ ನೋಡಿದ್ರೆ ಬರೋದೇ ಇಲ್ಲ. ಸಂಜೆ ಬರ್ತೀನಿ ಅಂತ ಇನ್ನೇ ಜೋರ ನಾನು. ಸಂಜೆ ಬರ್ತೀನಿ ಅಂತಾರೆ, ಇವಾಗ ನೋಡಿದ್ರೆ ಬರ್ದಿರ ಕೆಲಸ ಮಾಡ್ಕೊಂಡಿರ್ತಾರೆ. ನೋಡೋಣ ಬನ್ನಿ. ಒಬ್ಬ ಇನ್ನೂ ಅಲ್ಲೂಸ್ತವನೆ, ಹಂಗೆ ಎತ್ತಕೊಂಡೋಗ್ಬಿಡೋಣ ಅವ್ರನ್ನ. ಬಂದ್ರು ವರ್ಷ ಕೊನೆ ದಿನ ಬಂದ್ರು ಯಾವ್ದಾದ್ರು ಕೆಲಸ ಮನೆ ಅನ್ಕೊಂಡೇ ಇರ್ತೀರ. ಒಂದಿನ ಬರಕೇನ್ರ ನಿಮ್ಗೆ ಪೂರ್ತಿ ದುಡಿಯೋದೇ ತಾನೇ ಇರುತ್ತೆ. ಒಂದಿನ ಹೋದ್ರೆ ಏನಾಗುತ್ತೆ? 31ನೇ ತಾರೀಕು ಬಂದ್ರು ದಿನ ಪೂರ್ತಿ ದುಡಿಬೇಕು, ಸಾಯ್ಬೇಕು, ಅದೇ ಕೆಲಸ. ಯಾವ್ದಾದ್ರು ಒಂದಿನ ಇದ್ರ ಅಂದ್ರೆ ಕ್ಯಾನ್ಸಲ್. ಬನ್ನಿ ಅವನೊಬ್ಬ ಇದಾನೆ, ಮುಂದೆ ಹೋಗ್ತಾ ನೋಡೋಣ. ಅಲ್ಲ ವರ್ಕ್ ಬಂದ್ರಲ್ಲ ನಾವು ಅಂತಲ್ಲ. கேன்சல் ட்ரிப்பு கேன்சல் ವೆಯ್ಟ್ பண்ணிங்களா ಎಲ್ಲ வீட்டுக்கு போல ನೋಡಿ. ಪಾಪ ಅವನೊಬ್ಬ ಬರಬೇಕಾಗಿತ್ತು, ಬರೋಕ್ಕಾಗಿಲ್ಲ. ನಮಗೂ ಬೇಜಾರಾಗ್ತಿದೆ. ಮನಸ್ಸು ನೋವ್ತಾ ಇದೆ. ಕಾರ್ತಿ ಸೈದುನಾ ಎತ್ತಕ್ಕ ಬರಕ್ಕೆ ಹೋಗ್ತಾ ಇದೀವಿ. ಬಲವಂತವಾಗಿ ಕರ್ಕೊಂಡಿದ್ದು ಮೂಟೆ ಥರ ಹಾಕ್ಬಿಡೋಣ.
ಡಿಸೆಂಬರ್ 1 ಬಾರೋ ಅಂತಂದರೆ ಬರಲ್ಲ, ಅಮ್ಮ ಬೈತಾರೆ, ಅಪ್ಪ ಬೈತಾರೆ. ಡಿಸೆಂಬರ್ 31 ಬಾರೋ ಅಂತಂದರೆ ನೈಟ್ ಬೈಕ್ ಬಿಡೋಣ ಅಂದರೆ ಅಮ್ಮ ಬೈತಾರೆ, ಅಪ್ಪ ಬೈತಾರೆ ಅಂತಾನೆ. ಇವಾಗ ಯಾರು ಬೈತಾರೆ ನಾನು ನೋಡ್ಬಿಡ್ತೀನಿ. ಹೆಂಗೋ ನಮ್ಮ ಟೆಂಪೋ ಎಲ್ಲ ಮೂಟೆ ಕಟ್ಕೊಂಡು ಹೋಗ್ಬಿಡೋಣ. ಹ್ಯಾಪಿ ನ್ಯೂ ಇಯರ್. ಅವ್ನು ಬರ್ತಾನೆ ಅಂತ ಕಾಯ್ಕೊಂಡಿದ್ದೀವಿ. ಬಂದಿದ್ದ ತಕ್ಷಣ ಎತ್ತಾಕೊಂಡು ಹೋಗ್ಬಿಡೋದ್ರೆ. ಅವ್ನು ಬಂದಿದ್ದ ತಕ್ಷಣ ಹಂಗೆ ಹೋಗಿ ಅಟ್ಯಾಕ್ ಮಾಡಿಬಿಟ್ಟು ಎತ್ತಾಕೊಂಡು ಹೋಗೋದು. ಇವಾಗ ಇನ್ನು ಎಲ್ಲಿದ್ದಾನೆ ಬರ್ತಾ ಇದ್ದಾನೆ ಇಲ್ವಾ? ಅದೇ ಗಾಡಿ ಬ್ಲೂ ಕಲರ್ ಕಾಣಿಸುತ್ತಲ್ಲ ಆಕ್ಸಸ್ಸು, ಅದೇ ಒಂದು ಗಾಡಿ. ಇದೇ ಕಣ ಅವ್ರ ಮನೆ, ಅದೇ ಇದೇ ಕದ. ಇದು ಇದು ನೋಡಿಲ್ವಾ? ದಪ್ಪ ಮಾಡಿಟ್ಬಿಟ್ಟಿದ್ವಿ. ನರೇಶ್ ಮಾತಾಡು ನರೇಶ್. అబ్బా తమ్ముడు ನಾನು ಅಂದ್ರೆ ನೋಡ್ತಾರೆ ಯಾರು ಹಾಕೊಂಡೋದ್ರು ಅಂತ. ಯಾಕೆ 31 ಬಾರ ಅಂದ್ರೆ ಬರಲ್ಲ ಅಂತೀರಾ? ನಡಿ, ಯಾರು 31 ಬರಲ್ಲ ಅಂತಾರೋ ಎತ್ತಕೊಂಡ್ ಬರ್ರಿ ಹೇಳ್ತೀನಿ ನಿಂಗೆ. ಎಲ್ಲ ಒಂದಾಗಾಯ್ತು, ಎತ್ತಕೊಂಡು ಇವಾಗ ಹೋಗೋದೆ. ಸುಮ್ಮ ಅನಿಸ್ತಿದ್ಯಾ? ಬನ್ನಿ ರೈಟ್ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ನಮ್ದು வண்டி டெலிவரி இருக்கு. அந்த ரைடு ஃபுல்லு ஒரே ரூட்டு தான். எல்லாம் நம்ம டிரைவர் வண்டி கூப்பிடுவாங்க. ಡ್ರೈವರೇ ಗೋವಿಂದ ಗೋವಿಂದ. ಬಾಯ್ ಮಾಡೋ. ಬನ್ನಿ ಮುಂದೆ ಹೋಗಿ ತಗೊಂಡಿನಿ. ಬೈ ವಿಲ್ ಬಿ ಕಂಟಿನ್ಯೂ ಸೂನ್. ಏನಾಯ್ತು? ಅವ್ನು ಎತ್ತಕ್ಕಾಗಲ್ಲ. போலாமா? ಡ್ರೈವರೇ பார்த்து பார்த்து. ತರಕಾರಿ ಎಲ್ಲ ಚಲೋ ಐತೆ ಅವರು. ಅಲ್ಲ ಅದೇ ಹತ್ತಲ್ಲ ಇರೋ ಬರೋದೆಲ್ಲ ಬಿದ್ದೋಗ್ಬಿಡ್ತೀನಿ ಕಡೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಎಲ್ಲ ನೋಡಿ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಖುಷಿಯಾಗಿದ್ರೆ ನಾವು ನೋಡಿ ಏನು ಮಾಡ್ತಾ ಇದ್ದೀವಿ. ಇವತ್ತು 31 ವರ್ಷದ ಕೊನೆಯ ದಿನ. ಈ ದಿನದಂದು ನಾವು ಏನನ್ನು ಕೋರಿಕೊಳ್ಳುತ್ತೇವೆ ಎಂದರೆ, ಉಮೇಶ, ನಿನ್ನ ಮನದಾಳದ ಮಾತುಗಳನ್ನು ಇಲ್ಲಿಂದ ನೀನು ಏನೇನು ಮಾಡಬೇಕು ಏನೇನು ಮಾಡಬಾರದು
ಹೇಳ್ಬೇಕು ಹೇಳಕ್ಕಿರ್ಬೇಕಲ್ಲ ಹೇಳ. ಡಿಸೆಂಬರ್ ಇವತ್ತು ನಾವು ಎಲ್ಲಿ ಹೋಯ್ತಾ ಇದೀವಿ ಅಂದ್ರೆ ಆಫ್ ಮಾಡು ಉಮೇಶ. 31ನೇ ತಾರೀಕಿಂದ ನೀನು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಹೇಳು. ನಿನ್ನ ರೆಸಲ್ಯೂಷನ್ ಏನು ಅಂತ ಹೇಳ್ಬಿಡು. ಹೇಳಲೇ ಟೈಮ್ ಇಲ್ಲ ಹೇಳು. ವರ್ಷ ಪೂರ್ತಿ ಇದೇ ಥರ ಊರು ಸುತ್ತಬೇಕು. ಏನು ಆನ್ ಟೈಮಲ್ಲಿ ಕರೆಕ್ಟಾಗಿ ವಿಡಿಯೋ ಬಿಡಬೇಕು. ಅಯ್ಯೋ ಬೋರಿಂಗು ಬೇಡ ಹೇಳು. ಕಾಲೇಜ್ ಬಿಟ್ಬಿಡ್ಬೇಕು. ಸಖತ್ತು ಉದ್ದಾರ ಆಯ್ತಾನೆ ಇವನು. ಸೊ ಇದು ಬರೋ ವರ್ಷದಿಂದ ನೀನು ಏನಿಂದ ಸ್ಟಾರ್ಟ್ ಮಾಡ್ತೀಯ? ಮದುವೆ ಮಾಡ್ಕೋಬೇಕು, ಆಮೇಲೆ ಮಕ್ಕಳು ಮಾಡ್ಕೋಬೇಕು, ಅವ್ರಿಗೆ ಮದುವೆ ಮಾಡಿಸ್ಬೇಕು, ಅವ್ರ ಮಕ್ಕಳು ಮಾಡಿಸ್ಬೇಕು ಅಷ್ಟೇ. ಒಳ್ಳೆದಾಗಲಿ ನರೇಶ. ನೀನು ಮುಂದೆ ಬರಲು ಇವ್ರಿಗಂತ ಕ್ಯಾಮ್ರಾಗಳು ಎತ್ಕೊಂಡ್ಬರ್ತಾರೆ. ಏನು ಹೇಳ್ಬೇಕು? ಹೊಸ ವರ್ಷದಂದು ನಿಮ್ಮ ಹುಡುಗಿನೆಲ್ಲ ತಗೊಂಡು ಹೋಗ್ತೀಯಾ? ಹೊಸ ವರ್ಷ ಆಚರಣೆ ಮಾಡ್ತೀನಿ. ಅಜಯ್ ಅವರೇ, ಹೊಸ ವರ್ಷದಂದು ನಾನು ಹೊಸ ಬೈಕ್ ತಗೋಬೇಕು. ಪ್ರತಿ ವರ್ಷ ಅವ್ರಿಗೆ ಇವ್ರಿಗೆ ಎಲ್ಲ ದುಡ್ಡು ಸೇವ್ ಮಾಡೋದೈತಿ. ಈ ಸಲ ಬೈಕ್ ತಗೋಬಿಟ್ಟು ಊರೆಲ್ಲ ಸುತ್ತೋಣ ಅಂತ ಇದೀವಿ. ನಂದು ಒಂದು ಮೊಟ್ಟೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವನು ಗಾಡಿ ತಗೋತಾನೆ. ಹೇಳ ನೀನು ಹೇಳಿ ಈಗ. ನಮ್ಮ ಅನ್ನೋದು ಹೇಳ್ತಾನೆ ಈಗ ಕೇಳಿ. ನಾನು ಬೇಸಿಕ್ಲಿ ಹ್ಯಾಪಿ ನ್ಯೂ ಇಯರ್ ನಾನು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಲ್ಲ. ಈ ಫೂಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಎಂಜಾಯ್ ಪಂಡ್ಗು ಏನಿಲ್ಲ ಫ್ರೆಂಡ್ಸ್. 31ನೇ ತಾರೀಕು ಇದು ನಮ್ಮ ಹಬ್ಬ ಅಲ್ಲ, ನನಗೆ ಗೊತ್ತು. ಉಗಾದಿ ನಮ್ಮ ಹಬ್ಬ ಆದ್ರೂ ಇದನ್ನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ? ಏನೋ 365 ದಿನ ಹೋಗಿ 1ನೇ ತಾರೀಕು ಬರುತ್ತೆ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಹ್ಯಾಪಿ ನ್ಯೂ ಇಯರ್. 1200ಗೆ ಲಾಕ್ ಓಪನ್ ಮಾಡ್ರಪ್ಪ. 2 ಮಿಲಿ ವೇಸ್ಟ್ ಆಗೋಯ್ತು ಡೀಸೆಲ್. ಶೀಘ್ರವಾಗಿ ಏನೋ ಲೇಟ್ ಆಯ್ತು, ಅಲ್ಲಿ ಟೈಮ್ ಆಗ್ಬಿಡುತ್ತೆ. ಓಪನ್ ಮಾಡೋದು ಲೇಟ್ ಆಯ್ತು. ಮಾಡೋಕ್ಕೆ ಅದು ಕಾಡಲ್ಲ ಸರಿನಾ. ಹೊಗೆ ಅಕ್ಕಪಕ್ಕ ಎಲ್ಲ ಇರ್ತಾರೆ, ಹೊಗೆ ಅಂತ ಅಂದ್ಬಿಟ್ಟು ಅಂತಾರೆ. ಅದಕ್ಕೋಸ್ಕರ ಹೊಗೆ ಬರ್ದಿರ ಏನು ಊದ್ಸನ ಬಿಡು. ಇವಾಗ ನಾವು ಹಿಂದೆ ಕುತ್ಕೊಂಡು ಹೋಗ್ತಾ ಇದೀವಿ. ಬರೋ ವರ್ಷದಲ್ಲಿ ಮುಂದೆ ಕುತ್ಕೊಂಡು ಕಾರಲ್ಲಿ ಜಮ್ ಅಂತ ಹೋಯ್ತೀವಿ. ಇದು ನನ್ನ ಆಜ್ಞೆ ಅಣ್ಣ. ಟಿ ಟಿ ಎಲ್ಲ ಇಲ್ಲ ಕಾರು. ಇದು ನಿಮ್ಮ ಮೇಲೆ ಆಣೆ. ಟ್ರ್ಯಾಕ್ಟ್ರು. ಸರಿ ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡೋಣ. 2000 ಕಮಲ ಮೇಲೆ ನನ್ನ ಮನಸ್ಸು ಬಿತ್ತು, ಮಾರ್ಕೆಟಲ್ಲಿ ರೋಜಾನೆಲ್ಲ ಕೊಟ್ಟೆ, ಬಿಟ್ಟೆ ನೋಡಕ್ ಮಾತಾಡ್ಸಿದ್ದೆ ಹಂಗೆ ಇದ್ದು, ನೋಡಕ್ ಮಾತಾಡ್ಸಿದ್ದೆ ಹಂಗೆ ಇದ್ದು, ನಾನು ನೋಡ್ತಿದ್ದಂಗೆ ಯಾವ ಜೊತೆ ಎದ್ದು ಸಿಯು ಬಂತು. ಶಿವ ತುಂಬ ಹುಡುಗಿರು ಹಾಗಂತ ಬೀಳೋ ಜನಗಳು, ಮೇಲೆಲ್ಲ ತಳುಕು ಬಳುಕು ಸುಂದರಿ, ಒಳಗೆ ನೋಡು ಹುಡುಕು ಬಳುಕು ತರಬರಿ, ಅದೆಲ್ಲ ತೊಲಕು ಚಮಕು ಚುರುಮುರಿ, ಕಾಲ್ಬಿಟ್ರೆ ಒಳಗಿದ್ದೆ ಕಡಪುರಿಯ. ಅಲ್ಲತ್ತೆ ಬಿಡ ಬಡ ಆಡತ್ತೆ ಬಿಡತಿ ಕಾಲ ತುಂಬ ಕೆಟ್ಟಾಗೈತೋ ತಮ್ಮ, ಕಾಲ ತುಂಬ ಕೆಟ್ಟಾಗೈತೋ ತಮ್ಮ, ಆಗೈತಮ್ಮ ಕೈ ಖಾಲಿಯಾದ ಶಿವ ಕುಟುಂಬ ಹುಡುಗಿರು ಆಗಂತ ಬೇರೆಲ್ಲ ಸರಕು ಬದುಕ ಸುಂದರಿ, ಒಳಗೆ ನೋಡು ಒಳಗೆ ಬದುಕು ತರವರಿ. ಇವಾಗ ಐತೆ ನೋಡಿ ಸಾಂಗು.
ಸುಬ್ಬಲಕ್ಷ್ಮಿಗೆ ಬರಿ ಒಳ್ಳು ಬರಿ ಒಳ್ಳು. ಯಾಕೆ ಸಿಟಿವಿ ಮಾತೆಗೌಡ್ರಿಗೆ ಬರಿ ಒಳ್ಳು ಬರಿ ಒಳ್ಳು. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಇದು ತುಂಬ ಕೆಟ್ಟ. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಕೆಲಸ ಮಾಡವಾಳು ತೋರಿಸು ಹಾಡು. MTV ಸುಬ್ಬಲಕ್ಷ್ಮಿಗೆ ಬರೆಯೋಳು ಎಲ್ಲಿ ಅದನ್ನ ಬ್ರೇಕ್ ಹೊಡ್ದ ಹಿಂಗ್ ಹೋದೆ ಅವ್ರು ಅಲ್ಲೇ ಬಿಟ್ಕೊಂಡ ನಾನು ಮಳೆ ಮಾತು ಪ್ರೀತಿಗೆ ಮಳೆ ಮಾತು ಪ್ರೀತಿಗೆ ಮಾತು ಎಲೆಯಲ್ಲಿ ಮಾತನ್ನು ಬಾರಲಿ ಕೊಟ್ಟೆನು ಮೇಲೆ ಸೂಪರ್ ಶೋ ಒಳಗೆ ಹಾರರ್ ಶೋ ಇದೆ ಮಿಡ್ ನೈಟ್ ಮಸಾಲ ಸುಬ್ಬಲಕ್ಷ್ಮಿಗೆ ಬರಿವಳು ಬರಿವಳು ಎಲ್ಲ ತೋರಿಸೋ ಬೀಚನ ತರ ಕೆಲಸ ಮಾಡೋ ಯಾವ್ದು ಹೋಗಯ್ಯ ಹೋಗಯ್ಯ. మనిషి అద్దాలు వేసుకునే మనిషి ముందొచ్చుకురాయా 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 వాట్ హెల్ ఇస్ గోయింగ్ ఆన్ హియర్ వాట్ డు యు థింక్ ఆఫ్ దిస్ కామన్ సెన్స్ ఉన్నా కదా ఉండ్రా రే స్వామి ಸತ್ತವರೇ ಪುಟ್ಟ ಗುಂಪುಗಳು ಇಲ್ಲ ನನಗೆ ಎಣ್ಣೆಯಾಣೆಗೋ ಎಣ್ಣೆಯ ಹಾಂ ಚೆನ್ನಾಗಿದೆ ಚಟ್ನಿನೂ ಚೆನ್ನಾಗಿದೆ ಹಾಕು ಮತ್ತೆ ಪೂರಿ
ಏನು ಮಾತಾಡ ಪೂರಿ ರಾಮಬ್ಬ ಬಂದ್ಬಿಟ್ಟಿದ್ರೆ ಕರೆಕ್ಟಾಗಿರೋದು. ಈಗ ಕಬ್ಬಾಳಿಗೆ ಬಂದಿದ್ದೀವಿ. ಕಬ್ಬಾಳಿ ಬೆಟ್ಟ ನೀವು ಇಲ್ಲಿಂದ ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ. ಏನು ಬೇರೆ ಏನು ಬೇಡ, ಇದೊಂದು ಇಟ್ಕೊಡು, ತಗೋ ಗೋಪುರ ಇಟ್ಕೋ. ಇಲ್ಲ ಈ ಸಾಮಾನು ಅಷ್ಟೇ ಇರೋದು. ಅಷ್ಟೇ, ಇನ್ನೇನಿಲ್ಲ ಬೇರೆದು. ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ. ಹೌದಾ ಕತ್ತಿ ಪೂಜೆ ಪನಿಲ್ಲ. ಸೊ ಇವಾಗ ನಮ್ಮ ಯಾವುದಿದು ಅಪ್ಪ ವಂಡಿ ಪೇರೇನಪ್ಪ? ಅಶೋಕ್ ಲೈಲ್ಯಾಂಡ್ ಇಲ್ಲ ಇದಕ್ಕೆ. ಚಿನ್ನಮ್ಮ, ನಮ್ಮ ಚಿನ್ನಮ್ಮಂಗೆ ಚಿನ್ನಮ್ಮಗೆ ಇವಾಗ ಪೂಜೆ ಮಾಡಿಸಿ ಇಟ್ಕೋಸ ಇದಂಗೆ. ಚಿನ್ನಮ್ಮಗೆ ಪೂಜೆ ಮಾಡಿಸಿ ಜಾಕಿ ಚಾನ್ಗೆ ಇವಾಗ ನಮ್ಮ ಜಾಕಿ ಚಾನ್ಗೆ ಪೂಜೆ ಮಾಡಿಸಿ ಅಲ್ಲಿಂದ ಹೋಗಿ ಚಿಕನ್ ತೊಗೊಂಬಂದು ಏನೋ ಮುತ್ತತ್ತಿಲಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಂಗೇನಾದರೂ ಕನ್ಫರ್ಮ್ ಬಿಡಲ್ಲ ಅಂತ ಗೊತ್ತಾಯ್ತು ಅಂದರೆ ಇಲ್ಲೇ ಬಂದು ಅಡುಗೆ ಮಾಡಿಕೊಂಡು ತಿಂದು ತೆಗ್ತೀವಿ. ಬನ್ರಿ ಮುಂದೆ ಹೋಗ್ತಾ ಅಡುಗೆ ಮಾಡೋಣ. ಇದೆಲ್ಲಾದರೂ ತಗೋ, ಈಗಾದರೂ ತಗೋ, ಚೆನ್ನಾಗಿರುತ್ತೆ. ಪಕ್ಕ ಕಾಸು ತೊಗೊತಿರೋ ಐತಿದ್ಯಾ? ಆಡಿ ಓಕೆ ತೀಸ್ಕೊಂಡಿದೆ ಅಂತ ಎಕ್ಕುಲೇದು. ನೆನ್ನು ಸರಿ, ಅವನು ಅದು ಇಡ್ಲಿ ಬಿಡು, ಅದು ಇಟ್ಕೊಂಡಿರು, ಮುಂದೆ ಹೋಗ್ತಾನೆ. ಸರಿ ಬನ್ನಿ. ಮಸಾಲೆ ಐಟಮ್ ಪೂಜೆ ಸಾಮಾನು இட்டு நாங்கள் போய் சிக்கன் வாங்கிட்டு வந்துடுவோம். சிக்கன் வாங்கிட்டு வந்து இங்கே வச்சுட்டு அப்புறமா ஒட்டி உள்ள போகலாம். பூஜை பண்ணிட்டு அப்புறம் போயிடலாமே. ಇದು ಒಂದು ಕೊಡಿ. ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ನಾವು ಚಿಕನ್ ಪೂಜೆ ಮಾಡಿಸ್ಕೊತಾರೆ, ನಾವು ಚಿಕನ್ ತಗೋರ್ತೀವಿ. ಅಂದರೆ రెండు ವಾಟ ಏನೋ ಮಾಡ್ತೀರಾ? ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಹಂಗೆ ಇವಾಗ ಮುತ್ತತ್ತಿಗೆ ಬಿಡ್ತಾ ಇದಾರೆ ಅಣ್ಣ ಅಲ್ಲಿ. ಅಡುಗೆ ಮಾಡ್ತೀನಿ ಇಲ್ಲೇ ಅಡುಗೆ ಮಾಡ್ಕೋಬೋದಲ್ಲ ನಾವು? ಹಾಂ, ಇಲ್ಲೆಲ್ಲಾದ್ರೂ ನೀರು ಏನಾದರೂ ಕೆರೆ ಏನಾದರೂ ಇದೆಯಾ? ಕೆರೆ ಸ್ವಲ್ಪ ಇದು ಕಮ್ಮಿ ಮಾಡ್ಕೊಂಡು ಕೊಡಿ. ಯಾವುದು? 150 ಮಾಡ್ಕೊಳ್ಳಿ. ನಾವೇನು ಬೆಳೆದವಣ ಮುತ್ತತ್ತಿನೋ ಕ್ಯಾನ್ಸಲ್ ಮುತ್ತತ್ತಿ ಫಸ್ಟು ಬಿರಿಯಾನಿ ಮಾಡೋಣ, ಆಮೇಲೆ ಕುತ್ಕೊಂಡು ಯೋಚನೆ ಮಾಡೋಣ. ಪೂಜೆ ಮಾಡಿಸ್ಕೊಂಡು ಅಲ್ಲ ಗ್ಯಾಸ್ ಸ್ಟವ್ ಸಿಗುತ್ತಲ್ಲ? ಓಕೆ, ಗ್ಯಾಸ್ ಸ್ಟವ್ ಒಂದು ಸಾಕು, ಇನ್ನೆಲ್ಲ ಇದೆ. ಏನೋ ಮುತ್ತತ್ತಿ ಇಲ್ಲ ಅಂತ ಹೇಳ್ತವ್ರೆ. ಮುತ್ತತ್ತಿ ಏನೋ ಡಿಸೈಡ್ ಮಾಡಿಕೊಂಡು ಇಲ್ಲೇ ಏನಾದರೂ ಇರುತ್ತಾ ಇಲ್ಲ ನೋಡ್ಕೊಂಡು ನಾವು ಮುಂದೆ ನಮ್ಮ ಚಿನ್ನಮ್ಮ ಇಲ್ಲೇ ಐತೆ. ಚಿನ್ನಮ್ಮ ಪೂಜೆ ಮಾಡಿಕೊಂಡು ಆಮೇಲೆ ಬರ್ತೀವಿ. ಚಿನ್ನಮ್ಮ ಪೂಜೆ ನಾನೇ ಮಾಡ್ತೀನಿ. ತಕ್ಷಣ ಏನಕ್ಕೆ ಕೊಡ್ಬೇಕು? ಅವನು ಯಾರು ಪೂಜೆ ಜಾಸ್ತಿ இந்த மாலை நாமளே விட்டுடலாம். ಚಿನ್ನಮ್ಮ ದೇವ್ರ ಮೇಲೆ ಭಕ್ತಿ ಇರೋರು ಬರಬೇಡ್ರಿ, ಭಕ್ತಿ ಇರೋರು ಬನ್ರಿ. ದೇವ್ರ ಮೇಲೆ ಭಕ್ತಿ ಇರೋರು ಬರಬೇಡ್ರಿ, ಭಕ್ತಿ ಇರೋರು ಬನ್ರಿ. ಹೌದು, ನಿಜ. ಅಲ್ಲಿ ಹೋಗಿ ವೈಪ್ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಹೋಗ್ಬಿಟ್ಟು ಬರೋಣ. ಅಂದರೆ ಇವರು ಬಿಡಲ್ಲ ಅಂತ ஒரு வாட்டி போய் செக் பண்ணி வந்துடலாம். ஒரு 30 கிலோமீட்டர் அவ்வளோதான். ஒரே ரோடு தான். ஏன்னா சப்போஸ் இல்லைன்னா அது நம்ம வேற எங்கன்னா கூட போயிருப்பாங்க. 20 கிலோமீட்டர். கும்போ கும்போ ಆಟೋಮೆಟಿಕ್ ನಗೆ ಸರ್. ಇವಾಗ ಮುತ್ತತ್ತಿಗೆ ಏನು ಮಾಡೋದು ಏನೋ ಗೊತ್ತಿಲ್ಲ. ಒಣಗೋಗ್ತೈತೆ ಹೂವು. ಹೋಗಿ ಪೂಜೆ ಮಾಡಿಸ್ಕೊಂಡು ನ್ಯೂ ಇಯರ್ಗೆ ಕ್ಲೋಸ್ ಮಾಡಿದ್ದಾರೆ ಅವರು. 2 ದಿನ ಅಂತೇಳಿ, ಇವತ್ತು ನಾಳೆ ಬೇಕು ಅಂತಲೇ ಕ್ಲೋಸ್ ಮಾಡ್ಬಿಟ್ಟವ್ರಾ? ರಾಮ್ ಬಂದಿಲ್ವಲ್ಲ, ಅವನೇ ಶಾಪ್ ಏನಾರು ಹಾಕಿರ್ತಾನೆ. ರಾಮ್ ಅನ್ನಲ್ಲ ಎಲ್ಲಾಮೇ. ಈ ಗೆಟಪಲ್ಲಿ ಸೇಮ್ ಪೂಜಾರಿ ಥರ ಕಾಣ್ತೀಯಾ, ವೇಟರ್ ಥರ ಕಾಣ್ತೀಯಾ, ಯಾವ ಗೆಟಪ್ ಎಲ್ಲ ಸಾಕು. ಕೇರಳದಿಂದ ಓಡ್ ಬಂದಂಗೆ ಕಾಣ್ತೀಯಾ. ತಮಿಳ್ ಸೇರ್ಕೊಟ್ಟು ಹೋಟೆಲ್ ಸರ್ವರ್ ಪೂಜಾರಿ ಮರಿ ಇದ್ದಾರೆ, ತಮಿಳ್ಗಾರ ಇರೋರೆ ಬಿರಿಯಾನಿ ಮಾಡ್ತೀವಿ. ಒಂದೇ ಗೆಟಪ್, ಎಷ್ಟು ಕ್ಯಾರೆಕ್ಟರ್. ಇವಾಗ ನಾವು ಗ್ಯಾಸ್ ತೊಗೋಬೇಕಣ್ಣ. ಮುಂದೆ ಗ್ಯಾಸ್ ತಗೋಬೇಕಾಗುತ್ತೆ. ಮುಂದೆ ಏನು ಅದಕ್ಕೆ 1000 ಆಗುತ್ತಲ್ಲ? ಅಷ್ಟೆಲ್ಲ ಆಗಲ್ಲ. எப்படி அவங்க நம்பி கொடுப்பாங்க?
ಜಾಸ್ತಿ ಕೊಡಬೇಕು ನಾವು. ಇವರು 1000 ರೂಪಾಯಿ 40 500 ರೂಪಾಯಿ ಜಾಸ್ತಿ ಕೊಡಬೇಕು, ಒಂದು 1000 ರೂಪಾಯಿ ಜಾಸ್ತಿ. ಅದಾದಮೇಲೆ ಅವ್ರ ನಂಬಿಕೆಯಿಂದ ಕೊಟ್ಕೊಳ್ಳಿ. ದೇವಸ್ಥಾನ ಎಂಟ್ರಿ ಆಗ್ತಾಯಿದ್ದೀವಿ ನಾವು. ಇದೇ ದೇವಸ್ಥಾನ ನೋಡಿ, ಪೂಜೆ ಸಾಮಗ್ರಿಗಳೆಲ್ಲ ಇಲ್ಲಿ ಸೇಲ್ ಮಾಡ್ತಾವ್ರೆ. ಬಿಸಿಲು ಜಾಸ್ತಿ ಇರೋ ಕಾರಣದಿಂದ ಅಷ್ಟಾಗಿ ಕಾಣಲ್ಲ. ಸೈದು ಹೂವು ಇಟ್ಕೊಂತೀರಾ? ಹೂವು ಇಸ್ಕೊಳ್ಳೋಲ್ಲ, ಹೂವು ಇಟ್ಕೊಂತೀಯಲ್ಲ ಮಾಮೂಲಿ ದೇವಸ್ಥಾನಕ್ಕೆ ಬಂದರೆ. ತಲೆಗೆ ಇಟ್ಕೊಂತೀಯ ನೋಡು ಹೂವು ಮಳ ಬೇಡವಾ? ಕಾರ್ತಿಕ್ ಇವಿಗೆ ಬೇಕಾರೆ ಇಡೋಣ. ಎಷ್ಟಂತ ಹೇಳಿದ್ರು? ಇಲ್ಲ ಅದು ಬೇಡ. ಬರೀ ಪೂಜೆಗೆ 50 ರೂಪಾಯಿ. ನಮಗೂ ಹಂಗೆ ಅಲ್ಲ ಹೇಳಿದ್ದು, ನಮ್ಗೆ ಅಪ್ಪಡಿ ತಾನೆ ಸುಮ್ಮ 50 ರೂಪಾಯಿ ಅಂತ ಹೇಳ್ಬಿಟ್ಟು 170 ರೂಪಾಯಿ ಬೇಡ ತಗೊಂಡಿದ್ದೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ ಈಗ ನಾವು. ಏನೇನು ನೋಡಿ ದೇವಸ್ಥಾನದ ಎಂಟ್ರಿ. ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನಡೀತೈತೆ. ಅಲ್ಲಿ ನೋಡಿದ್ರೆ 160 ರೂಪಾಯಿ 170 ರೂಪಾಯಿ ಅಂದ್ರು, 250 ರೂಪಾಯಿ ಅಂತಾರೆ. ಏನು ದೊಡ್ಡ ಸ್ಕ್ಯಾಮ್ ಇದೆ. ಅಷ್ಟು ನಿಧಾನಕ್ಕೆ ಹೇಳಿದ್ರೆ ಕೇಳಿಸಲ್ಲ ಅನ್ಸುತ್ತೆ. ಇನ್ನು ಸ್ವಲ್ಪ ಜೋರ ಕಿಸ್ಸು. ಏನೋ ದೊಡ್ಡ ಸ್ಕ್ಯಾಮ್ ಇದ್ದಂಗೆ ಇದೆಯಲ್ಲಪ್ಪ ಇಲ್ಲಿ. ಇಲ್ಲ ನಾನು ಹಂಗೆ ಅನ್ಕೊಂಡೆ. ಇಲ್ಲ ಪಾರ್ಕಿಂಗ್ ವಾಂಗಪ್ಪ ಪಡಿಯ ಸೊನ್ನೆಡ ಪರಮವನ್ನ படின்னு சொன்னல ಪರಮ ಯಾವ ಪರಮ ಇಪ್ಪಡಿ ಐತೆ. ಲಾಸ್ಟ್ ಟೈಮ್ ಬಂದಾಗ ನಾವು 2 ವರ್ಷ ಆಯ್ತಲ್ಲ ನಾವು ಬಂದು. ಆಯ್ತು, ಲಾಸ್ಟ್ 2 ವರ್ಷ ಮುಂಚೆ ಬಂದಿದ್ದೆ. 2 ಸಲ ಬಂದಿದ್ದೆ ಕಂಟಿನ್ಯೂಸ್ ಆಗಿ ಕಬ್ಬಾಳಿಗೆ. ಇದು ತುಂಬ ದಿನ ಆದಮೇಲೆ ಮತ್ತೆ ಕಬ್ಬಾಳಿಗೆ ಬರ್ತಾ ಇದ್ದೀನಿ. ತುಂಬ ದಿನ ಅಲ್ಲ, ವರ್ಷ ಆದಮೇಲೆ ಕಬ್ಬಾಳಿಗೆ ಬರ್ತಾ ಇದ್ದೀನಿ. ಈ ಸಲ ಕುಕಿಂಗ್ ಪ್ಲಾನ್ಗೊಂದಿಗೆ ಬಂದಿದ್ದೀವಿ. ನೆಕ್ಸ್ಟ್ ಕಾರ್ತಿಕ್ ಮ್ಯಾರೇಜ್ ಆದಮೇಲೆ ನಾವು ಇಲ್ಲಿ ಬರೋದು. ಅವನು ಮಾಮನಾಗಿ ಏಮಂತ ಮಕ್ಕಳಾಗುತ್ತಲ್ಲ ಅವಾಗ ಬರೋದು. ಹಾಗೆ ಬರೋದೇ ಇಲ್ಲ ಮತ್ತೆ. ಇವನ್ ಮಗುಗೆ ಮಾಮನಾಗಿ ನಾನು ಬರ್ತೀನಿ ಇಲ್ಲಿ ಕಿವಿ ಚಿತ್ಸಕ್ಕೆ. ಈಗ ಹೊರಗಡೆ ಹೋಗ್ತಿದ್ದೀವಿ. ಅಣ್ಣ ಏನಾರು ಮಾತಾಡ್ಬೇಕಣ್ಣ? ಇಲ್ಲ, ಒಳಗಡೆ ಹೋಗಿ ಬಂದಮೇಲೆ ಮಾತಾಡೋಣ. ಇನ್ನೇನು ನಡೀತೈತೆ? ಕಾಯಿ ಹೊಡಿಸ್ತವ್ರೆ. ಹಂಗೆ ಹೋಗೋಣ. ಇನ್ನು ಕಾಣಿಕೆ ಅಂತ ನೋಡಿ ಬಂದ್ಬಿಟ್ಟೆ. ಒಂದೊಂದು ಕಡೆ ಕಾಣಿಕೆ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗ್ತದ? ಒಂದೊಂದು ಕಡೆ ಕಾಣಿಕೆ ಅಂತ ಕುತ್ಕೊಂಡಿದ್ರೆ ಊರಿಗೂ ಕಾಣಿಕೆ. ಹಾರ ಇಲ್ಲಿ, ಹಾರ ಅಲ್ಲಿದೆ. ಕಾರ್ತಿಕ್ ಒಳ ನಾವು ಲೈನ್ ಫ್ರಮ್ ದಿಸ್ ಸೈಡ್ ಅನ್ಸುತ್ತೆ. ಏನೋ ಕ್ಲೋಸ್ ಮಾಡ್ತಿರಂಗೆ ಫೀಲು. ಯಾವ ಕಡೆ ಹೋಗ್ಬೇಕನ್ನೋ ಐಡಿಯಾ ಕೂಡ ಇಲ್ಲ. ಇವಾಗ ಒಂದು ಕಡೆ ಆದರೆ ನಾವು ಕೊಡ್ಬೋದು, ಇಲ್ಲ ಇಲ್ಲೂ ಕಾಣಿಕೆ ಕೊಡ್ಬೇಕು. ಇಲ್ಲ ಆದ್ಮೇಲೆ ಅಲ್ಲಿ ಕೇಳ್ತಾರೆ. ಇಲ್ಲಿ ಇನ್ನೊಂದು ಜಾಗದಲ್ಲ, ಅಲ್ಲಿ ಮಂಗಳಮುಖಿ ಅವ್ರು ಕೇಳ್ತಾರೆ, ಅವ್ರು ಕೊಡ್ಬೇಕು. ಇನ್ನೊಬ್ಬರು ಬಿಟ್ಟರೆ ಕೊಡ್ತಾರೆ, ಅವ್ರನ್ನೇ ಕೇಳಬೇಕು. ಎಂಟ್ರೆನ್ಸ್ ಇವಾಗ ಒಂದೇ ಮಾಡ್ಬಿಟ್ಟವ್ರೆ. ಇಲ್ಲಿ ಬೇಜಾನ್ ಕೊಡ್ಬೇಕು ಅನ್ಸುತ್ತೆ. ಅಲ್ಲಿ 170 ರೂಪಾಯಿ. ಇಲ್ಲಿಗೆ ಕಾಣಿಕೆಗಳು ಅದು ಕೊಟ್ಕೊಂಡು ಹೋಗ್ಬಿಟ್ರೆ ನಾವು ಮಾರ್ಕೊಂಡು ಹೋಗೋದಾ? ನಾವೇ ಬಜೆಟ್ ಪ್ಲಾನಿಂಗಲ್ಲಿ ಬಂದಿದ್ದೀವಿ. ಇದರಲ್ಲಿ ಅದು ಇದು ಮಾಡ್ಕೊಂಡ್ರೆ ನಾಮಾನೆ ಲೈನ್ ಹೆಂಗೆಂಗೋ. ಇಟ್ಕೊಂಡು ಹೋಗೋಣ. ಹಾಂ, ಇಟ್ಕೊಂಡು ಹೋಗೋಣ. ಏನೋ ಜಬ್ನೆ ಬರ್ತಿದ್ಯಾ? ಇಲ್ಲಿಂದ ದೇವಸ್ಥಾನ ತೋರಿಸು ಸಲ. ಉಮೇಶ ಬರುತ್ತೀನೆಂದರ ಇಲ್ಲಿಗೆ ಬರೋದಂತ ಮೌನಿ. அவங்க காணிக்கைன்னு சொல்லி கேட்பாங்க. அங்கே முன்னாடி போனால் அவங்க இருப்பாங்க. நம்ம ஆம்பளைங்க மாதிரி போகணும், அவங்களுக்கு காசு கொடுக்கணும். அப்படியே முன்னாடி போனோம்னா இன்னொருத்தர் இருப்பாங்க. அது நம்ம போட்டுக்கிட்டோம். வருவாங்க. அது நம்ம போட்டுக்கிட்டோம். அவங்களுக்கு ஒரு கார்த்திக் அண்ணாமலை போட்ட உக்காந்து எடி எடின்னு சொல்ல அடிச்சு அடிச்சுக்கோ. ಏನಣ್ಣ ಏನಕ್ಕ ಹೇಳೋ. ಇಲ್ಲ ಕಣ, ಇವಾಗ ಹೋಗಿ ಗಾಡಿ ಪೂಜೆ ಮಾಡಿಸ್ಕೊಬಿಡೋಣ.
ఎంత ఇన్పాటదు కదా ఎంత ఏం చేస్తావు ಗಾಡಿ ಪೂಜೆ ಮಾಡಿಸ್ಕೊಬಿಡೋಣ ಅನ್ಬೇಕು ನೀನು ಗಾಡಿ ಪೂಜೆ ಮಾಡಿಸ್ಕೊಂಡು ಗಾಡಿ ಪೂಜೆ ಮಾಡಿಸ್ಕೊಂಡು ಒಂದ್ ತೆಂಗಿನಕಾಯಿ ಹೊಡೆದು ಅಲ್ಲಿಂದ ಚಿಕನ್ ತಗೊಂಡು ಮುತ್ತತ್ತಿ ಬಿಟ್ಟಿಲ್ಲ ಅಂದ್ರು ಗೋವಿಂದ ಅನ್ಕೊಂಡು ನುಗ್ಬಿಡೋಣ ಅಷ್ಟೇ ಸಾಕು ಅಲ್ಲೋಡು ಅಲ್ಲಿ ಕಬ್ಬಾಳಮ್ಮನ್ಗೆ ಜೈ ಕಬ್ಬಾಳಮ್ಮನ್ಗೆ ಜೈ ಚೈದುವಿಗೆ ಕರ್ನಾಟಕ ನಮ್ಮ ನಮ್ಮ ಚಾನೆಲ್ ಫುಲ್ ಸಂಪೂರ್ಣವಾಗಿ ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದೀನಿ. ಮುಂದೆ ಚಿಕನ್ ತಗೊಂಡು ಕಂಟಿನ್ಯೂ ಮಾಡ್ತೀನಿ. ಅದೇ ಚಿಕ್ಕದು ವಾಟರು ಇರದೆ ಎಲ್ಲ ಇದೆ ಕಣಮ್ಮ ఆడందడ ఏమంతా ఎక్కువ వచ్చినాం అనుకో ఆడ వైపు చేయను కాదు గొంతు అంటావు వైపు చేస్తా కింద పెట్టాలి పడిపోతుంది. ಚೆಕ್ ಪೋಸ್ಟ್ ಬರುತ್ತೆ ಇವಾಗ. ಇಂದ ಪಟ್ಕೋ ಸೈದು ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಈ ಅಂಶಲ್ಲಿ ನಾವು ಆಡ್ದ ಮಟ್ಟಿಗೆ ಈ ಸಾಂಗ್ ಆಡ್ತಾ ಇದ್ವಿ ಹಂಗೆ ಡ್ಯಾನ್ಸ್. ಎಲ್ಲ ಈಗ ಮೋಟ ಕೋಡೆ ಅವ್ರು ಸ್ಟೀರಿಂಗ್ ಇಟ್ಕೊಂಡು ಆಡ್ತಾನೆ ಈಗ. ಮಾಡ್ತವ್ರೆ ನೀವೇ ಧರ್ಮ ದೇವತೆಗಳು, ಇವತ್ತು ನೀವೇನೇನೆ ನ್ಯಾಯ ದೊರಸ್ಕೊಡ್ಬೇಕು. ಈಕ್ವಾಲಿಟಿ ಇಲ್ಲಿ ನೆರಳಲ್ಲಿ ಒಂದು ಫೋಟೋ ತೊಗೊಳ್ಳೋಣ ಅಣ್ಣ ಫುಲ್ ಬರ್ತೀನಲ್ಲ ಅವನು. ದೇವರೇ ಈ ವರ್ಷ ನಾವು ಒಂದು ಹುಡುಗಿ ಕೊಡು, ಮದುವೆ ಮಾಡ್ತು. ಒಳ್ಳೆ ಹುಡುಗಿ, ಒಂದು ಒಳ್ಳೆ ಅಕ್ಕ ತಂಗಿ ಅತ್ತಿಗೆ ಮದುವೆ ಮಾಡೋಣ ಜೊತೆ ನಮಗೂ ಬೇಡ್ಕೊಂಡು ಒಳ್ಳೆ ಹುಡುಗಿ. ಆದಷ್ಟು ಬೇಗ ಒಂದು ಆಂಟಿ ಸಿಗಲಿ. ಇದೇ ಕಬ್ಬಾಳಮ್ಮ ಟೆಂಪಲ್ ಬೇಡವಾ? ನಾಮ ಇಟ್ಕೊಳ್ತೀರಾ? ನಾವೇ ರೇಟ್ ಆಯ್ತು ಬಟ್ಟು ನೀವೇ ಇಟ್ಕೊಂಡಿಲ್ಲ ಅನ್ಸುತ್ತೆ. ಕಬ್ಬಾಳಮ್ಮ ಮಾತಾಗಿ ಇದು ಹೂವು ಪೂಜೆಗಾಗಿ ಇಟ್ಕೊಂಡಿದ್ದೀವಿ. ಹೇಳು, ಇಟ್ಕೊಂಡಿದ್ದೀನಿ. ಮತ್ತೆ ನನ್ನ ಹೆಸರು ಕರೆದೆ ಏನಾಯ್ತು? ನಾಟಿ ತುಪ್ಪ ಸೇಲ್ಸ್
ಹೋಗು ಚೇಂಜ್ ಐತನೋ ಇಲ್ಲಪ್ಪ. ಸ್ಕ್ಯಾನರ್ ಬರ್ತಾರೆ ಅವರಣ್ಣ, ದಾರಿ ಬಿಡು, ಸೈಡ್ ಸೈಡ್. ಅಣ್ಣ ಗ್ಯಾಂಗ್ ಇಟ್ಟು ಮೇಲೆ ಬರೋದು ಏರಿಯಾ ಗೆಲ್ಸಿರ್ತಾರ, ಗೊತ್ತಾಯ್ತು. ಅಕ್ಕಂದಿರಿ ಇದಾರ್ತಾನೆ ಅಲ್ಲಿ. ಹೌದೌದು, ನಾ ಅದಕ್ಕೆ ಇಟ್ಕೊಂಡೇ ಇದ್ದೆ ಕ್ಯಾಮ್ರಾ. ನಂಗೆ ಆ ಥರ ಕೊಟ್ಟು ನಾವು ಎಂಕರೇಜ್ ಮಾಡಬಾರ್ದು, ಅದು ತಪ್ಪು. ಅವರು ಕೆಲ್ಸಕ್ಕೆ ಹೋಗಿ ದುಡೀಲಿ, ದುಡ್ಡು ಮಾಡಲಿ. ನೋಡ್ದ ಕ್ರಾಸಾಗಿ ಹಾಕ್ತವ್ರೆ. ನಮ್ಗೆ ಇದೇ ಸಾಕಿದೆ ಚೆನ್ನಾಗಂತ. ಇವಾಗ ಡೇಟ್ ಅಣ್ಣ ಹೇಳಣ್ಣ, ಸ್ವಲ್ಪ ಜೋರಾಗಿ ಹೇಳು. ಮನೆ ಚೆನ್ನಾಗಿದೆ ನೋಡು. ಗೋವಿಂದ ಗೋವಿಂದ ಅಣ್ಣ ಕೊಯ್ಲೆ ಊಟಿ ಕಬ್ಬಳಮ್ಮನ್ಗೆ ಜೈ ಜೈ ಜೈ. ಯಾರಣ್ಣ ಕೊಯ್ಲೆ ಊಟಿ வெளி வந்து காட்டுறேன் ಕರ್ನಾಟಕ ಕೊಯ್ಲು ಅದಾಡ್ತಿರ್ಲಿಲ್ಲ ಅಮ್ಮ. ನಮ್ಮ ಚಾನಲ್ ಫುಲ್ ಸಂಪೂರ್ಣವಾಗಿ ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮುಂದೆ ಚಿಕನ್ ತಗೊಂಡು ಕಂಟಿನ್ಯೂ ಮಾಡ್ತೀನಿ. ಆಗ್ಲಿ ಯಾರೇ ಅಕ್ಕ ಬೆಂಗಳೂರು ಕಾಯೋ. ದೊಡ್ಡದಾಗೆ ತರ್ಬೋತಾನೆ ಇನ್ನೊಂದು 100 ರೂಪಾಯಿ ಜಾಸ್ತಿ ಹಸುಗಳಿಗೆ ಕಿತ್ಕೊಂಡಿದ್ದಾರೆ. ದೇವ್ರ ಮೇಲೆ ನಂಬಿಕೆ ಇರಬೇಕು. ಮನೆ ಮಠ ಆಸ್ತಿ ಮಾರ್ಕೊಡೋ ಅಷ್ಟೇ ಕೊಡು. ಇದು ವಿಭೂತಿ ನಾವು ಹಚ್ಕೊಂಡಿದ್ದೀವಿ ಆ ಥರ ಹಚ್ಬೇಕಾಗಿತ್ತು. ಚೇಂಜ್ ಮಾಡ್ತೀನಿ ಎಲೆ ಅಡಿಕೆ ತಣ್ಣೀರ್ಕಾ ಅಂತ ಅದೇ ಸಲ್ಲ ಅಂತ ಹಿಂಗೆ ಚಿಮ್ಮಿಸ್ಬೇಕು. ಚುಮ್ಮು ಚುಮ್ಮು ಪೂಜೆ ಮಾಡಿ ಅಂತ ಗೊತ್ತಾಗೋದು ಬೇಡ. ಈ ತರ ಗುರುಗಳು ಇರ್ತಾರ ಪೂಜೆ ಮಾಡಕ್ಕೆ. ಸ್ವಾಮಿ ಯಾರಿಗಿದೆಯೋ ನೋಡಿ ಕೆಲಸ ರೈಟ್ ಸೈಡು ಕರ್ಪೂರ ಬೆಂಕಿ ಪಡ್ದು ಸೈಡು ರೇಟ್ ಗುರು ಬೆಂಕಿನ ಪಟ್ಟ ಇದೆಯಾ? ಇಲ್ಲ ಕಣೋ, ಗಡಿಸ್ರಲ್ವಾ ನೀವು? ಹೋಗ್ರಿ, ನೀನು ತೋರಿಸಿ ನಾನು ಹಾಕ್ಕೊಡ್ತೀನಿ. ತೆಂಗಿನಕಾಯಿ ಬೆಂಕಿ ಪಟ್ಟ ಇಲ್ಲ ಅಂದ್ಬಿಟ್ಟು ಏನು ನರೇಶ ತೆಂಗಿನಕಾಯಿ ದೇವ್ಡ. ಎಷ್ಟು ನಿಧಾನ ಕುಡಿದ್ಯಾ? ನೀರೇ ಇಲ್ವಾ? ಅದು ನಾವು ಪೂಜೆ ಎಲ್ಲ ಮಾಡಿ ಮುಗಿಸಾಯ್ತು. ಇವಾಗ ಮನೆಗೆ ಹೋಗ್ತಾ ಇದೀವಿ. ಗುಡ್ ನೈಟ್. ಮನೆಗೆ ಹೋಗ್ತಾ ಇದೀವ. ಶುಭರಾತ್ರಿ. ಇದು ಪಾರ್ಟ್ 1. ನಾ ಮಲ್ಕೊಬಿಡ್ತೀನಿ. ಓರಿ ಅಮ್ಮನಲ್ಲಪ್ಪ, ಬಾದ್ಬಿಟ್ಟು ಇದು ರೋಡ್, ಇದು ಅದಕ್ಕೆ ಹಾಕೊಂಡೆ.
ಫುಲ್ ವೈಬ್ ಹಿಂಗೆ ಕಂಟಿನ್ಯೂ ಆಗ್ತೈತೆ. ನೋಡಿಲ್ಲ ಓರ್ಗ ಬಾ ಓರ್ಗ ಬಾ ನೀ ಕುಲ್ಕೊಂಡ್ ಮುಂಚೆ ಹಾಕೋತೇನೆ ಕುಲ್ಕು ಬಲ್ಕಬೇಡ ಬಲ್ಕಬೇಡ ಸಿಲ್ಕು ಬಾಪ್ ನಿ ಗೇಮ್ ಅಣ್ಣ ರೈಸ್ ಬಾತಂತು ಸಾಕು ಬೇಡ ಚಟ್ನಿ ಸ್ವಲ್ಪ ಹಾಕು. ಚಿಕನ್ ತಗೊಂಡಿದ್ದೀವಿ. ಚಿಕನ್ ಬಂದಿದ್ರೆ 3.5 kg ಆಗಿದೆ. 3.5 kgಗೆ ಬಂದಿದ್ದಾನ ನಿಯರ್ಲಿ 500 rupees ಆಗ್ತದೆ. ಇವಾಗ ಮುತ್ತತ್ತಿಗೆ ಬಂದಿದ್ದಾನ ಬಿಡಲ್ಲ ಅಂತ ಹೇಳ್ಬಿಟ್ರು. ಯಾಕೆ ಅಂತಂದರೆ ನ್ಯೂ ಇಯರ್ ದಿಗ್ಗರಿಗಿಂದಕ್ಕೋಸ್ಕರ ಪರಿಗೆತ್ತಿದ್ವು ಒನ್ಲ ಅಂತಂದು ನ್ಯೂ ಇಯರ್ ಫಸ್ಟ್ ಅಲ್ವಾ, 31st ಮತ್ತು ಜಾನ್ಗೆ ಏನಂತ ತುಂಬ ಜನ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಕ್ರೌಡ್ ಆಗಿಬಿಟ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಏನಕ್ಕೋ ಗೊತ್ತಿಲ್ಲ 2 ದಿನ ಬಂದ್ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಸೊ ಅದಕ್ಕೆ ಇಲ್ಲೇ ಕಬ್ಬಾಳಲ್ಲಿ ಎಲ್ಲಾದರೂ ನಿಯರ್ ಇಲ್ಲೇ ಒಂದು ಕೆರೆ ಕಡೆ ನೋಡಿಕೊಂಡು ಅಲ್ಲೇ ಕಬ್ಬಾಬು ಮತ್ತು ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಹಿಂಗೆ ಹೋಗ್ತೀವಿ. ಬಟ್ ಮುತ್ತತ್ತಿ ಇಲ್ಲಿ ನೀರು ಹೊಡ್ಕೊಂಡ ನೀರಾಡೋಣ ಅಂತಲೇ ಬಂದ್ವಿ. ಬಟ್ ಇಲ್ಲೆಲ್ಲ ಕೆರೆ ಇದೆಯಂತೆ. ಆ ಕೆರೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫುಲ್ಲು ಜಾಲಿ ಏನಂತ ಹೇಳಿ ಜಾಲಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀವಿ. ಇವಾಗ ಮಸಾಲೆ ಐಟಮ್ ತೊಗೋಬೇಕು. ಬನ್ನಿ ಮುಂದೆ ಮಸಾಲೆ ಐಟಮ್ ತೊಗೊಂಡು ಒಂದಾಗಲ್ಲ ಇಲ್ಲ ಈಗ ಮಸಾಲೆ ಐಟಮ್ ಕ್ಯಾನ್ ಇಲ್ಲಿ ಇದೆಯಲ್ಲ, ಅಲ್ಲೊಂದು ಕಸ ದೊಡ್ಡ ಕ್ಯಾನ್ ಇದೆಯಲ್ಲ, ಹಿಡ್ಕೋ. ಕೊಳಾಯಿ ಮಾರಿ ಹೊಡಿக்கிறது ಕುಡಿக்கலாம் ಇದು பண்ணிக்கலாம். ಕಾರ್ತಿ ಅಲ್ಲಿ ಕ್ಯಾನ್ ಇದೆಯಲ್ಲ ಅದು ಸರ ಹೆಂಗನಿಸ್ತೈತೆ ನಿಮಗೆ ಬಂದಿರೋದು? ಈ ಬಿಸಿಲಾದ್ರೆ ಯಾಕೆ ಬಂದು ಅನಿಸ್ತದೆ ಬಂದಿರೋದಂತ ಅನಿಸ್ತಾಯ್ತಾ? ಮುತ್ತತ್ತಿ ನೀರು ಬಿಡ ಇರ್ತದೆ ಹೋಗೋದು. ಅಲ್ಲಿ ಕೆರೆ ಇದೆ ಅಂತಲ್ಲ, ಕೆರೆದಲ್ಲಿ ಅಷ್ಟೇ, ಕೆರೆ ಇದೆ ಅಂತಲ್ಲ, ಕೆರೆದಲ್ಲಿ ಹೊಡಿಬೋದಂತೆ. ಬಟ್ ಬೇಡ, ಡೇಂಜರ್. ನೀರ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಜೋಡಿ ಬಂದು ಅವ್ರೇನೋ ಇಲ್ಲಿ ಮತ್ತೆ ಕೊಡ್ತಾರೆ 3,000 ಅರ್ಜಿ ಬಂದಿದ್ದ 100 ರೂಪಾಯಿ ಅಂತೆ. ಸ್ಟವ್ 100 ರೂಪಾಯಿ ಅಂತೆ. ಒಂದು ತಗೊಂಡ್ರು 100 ರೂಪಾಯಿ, 2 ತಗೊಂಡ್ರು 100 ರೂಪಾಯಿ ಅಂತೆ. 200 ರೂಪಾಯಿ ಇದು. ಅದೇ ಒಂದು ತಗೊಂಡ್ರು 100 ರೂಪಾಯಿ, 2 ತಗೊಂಡ್ರು 100 ರೂಪಾಯಿ. ಅದಕ್ಕೆ ನಾವು 2 ಕೊಟ್ಟು 100 ರೂಪಾಯಿ ಪಕ್ಕ ಮಾಡ್ಕೊಬಿಡೋಣ ಅಂತ ತೊಗೊಂಡಿದ್ದೀವಿ. ಅವರು ಗಾಡಿ ತೊಗೊಂಡು ಹಂಗೆ ಬಂದರೆ ಅಡ್ವಾನ್ಸ್ ಆಗಿ 3,000 ತೊಗೊಂಡ್ರು, ಮತ್ತು ನಾವು ಬಂದು ರಿಟರ್ನ್ ಕೊಟ್ಟಾಗ ಮತ್ತು ಮಿಕ್ಕಿದ ಬ್ಯಾಲೆನ್ಸ್ ನಮಗೆ ಪೇ ಮಾಡ್ತಾರೆ ಅಷ್ಟೇ. ಚಿಕನ್ ಬ್ರೋ ಮಾಡ್ಲಿ ಯಾರಿಗೆ ಜಾಗ ನಮ್ಮ ಒಂದು
ఫస్ట్ తీసుకున్నారా ఇద్దరా దీన్ని పెట్టుకోరా ఇది బిర్యానీ కొను ತುಂಬಾ ಮಾಡಬೇಡ ಸಾಲ್ಟಲ್ಲ ಸಾಲ್ಟ್ ಒಂದು ಪಾಲಕ್ ಸಂಗ್ರಹಣೆ ಮಾಡಬೇಕು ಕಾಡ್ತೀನಿ ಚಿಕನ್ ಇಟ್ಕೊಂಡು ಅದು ಬಟ್ಟೆ ಇಟ್ಕೊಂಡು ಮಾಡ್ತೀನಿ ನಾಳೆ ಇರಲಿಲ್ಲ ಇಲ್ಲ ನೀರು ಮಸಾಲ ನೀನು ಹಂಗೆ ಹಾಕ್ಬಿಟ್ಟು ಬಿರಿಯಾನಿ ಕಬಾಬ್ ಗಾಣಿಗೆ ಅದರಲ್ಲ ಅದಕ್ಕೆ ಇಡ್ರಿ ಉಮೇಶ ಅದೇ ಹೇಳೋದು ஸ்டார்ட் பண்ணிங்க இனிமேல் நல்லா இருக்கு ரொம்ப நல்லா இருக்கு அது அவங்க தெரியல அவங்க கடாட சொல்லுவாங்க தெளிவா ಚೆನ್ನಾಗಿದೆ ಗ್ರೇವಿ ಜೊತೆ ತಿನ್ನೋಣ ಹೇಗಿದೆ ನೋಡೋಣ ಚೆನ್ನಾಗಿದೆ ಸೂಪರ್ ಸೂಪರ್ ಈ ಕಬಾಬ್ ಇದೆಲ್ಲ ಇದು ಕಬಾಬ್ ಅಲ್ಲ ಇದು ಬೇರೆ ಏನದು
ಪನ್ನೀರ್ ಇದ್ದಂಗೆ ಐತೆ. ಇಲ್ಲಿ ನಾಟಿ ಅಂತ ಅದೇ ರನ್ನಿಂಗ್ ರೀ ಅట్లా ఉంది ನಾ ಹಂಗೋ ಟೀಮ್ ಸೂಪರ್. ಆನಿಯನ್ ಅವರು ಸೂಪರ್ ಖಾರವಾಗಿ ಏಟ್ಗಳಾದ್ರೆ ಹೆವಿ ಆಗುತ್ತೆ. ನೀಚೆ வரவங்க தானே ஆக்டிங் பண்ணுவாங்க. ಬರ್ರ ನನ್ನ ಜೊತೆ ಯಾವ್ ಬರ್ತೀರಾ ಆ ದಡಕ್ ಹೋಗೋಣ, ಬರ್ತೀರಾ ಯಾರಾದ್ರು? ಆಯ್ತಾ ನಿಮ್ಮ ಹತ್ರ? ಏನು ಏನ ಸೈಡ್ ಬರ ಅಜಯ್, ಕುಂಡಿ ತೋರಿಸ್ತಿದ್ಯಲ್ಲೋ. ವಿಡಿಯೋ ಮಾಡ್ತಾ ಇದೀಯಾ? ಇದನ್ನೆಲ್ಲ ಮಾಡೋದು ತಪ್ಪಲು ಮಾಡಬಾರ್ದು. ಮಾನ ಮರ್ಯಾದೆ ದೇವ್ರು ಕೊಟ್ಟವನು, ಅದನ್ನ ಉಳಿಸ್ಕೊಂತ ಇದೀವಿ. ನೀನ್ ಯಾಕೆ ಅದನ್ನೆಲ್ಲ ಹಾಳು ಮಾಡ್ತಾ ಇದೀಯಾ? ಬೇಡ ಹೇಳ್ತಾ ಇದೀನಿ, ಬೇಡ. ಒದ್ದು ಅಂದ್ರೆ ಒದ್ದು ಸರೋಜ ಮುದ್ದು ಸರೋಜ. ನನ್ನ ಮೈನ ಲೋ ಒಣಗೋಯ್ತು. ಆಂಗಲ್ ಇಂದ ಬರಲ್ಲ ಮೇಲಕ್ಕೆ. ಇದನ್ನು ತೆಗೆದ್ಬಿಡ್ತೀನಿ, ಕ್ಲೀನ್ ತಕೊಂಡ್ಬಿಡು. ನಾನು ಕೊಡ್ತೀನಿ. ಈ ಪ್ರಕಾರ ಹೆಂಗ್ ಬೇಕಾದ್ರೂ ಎಲ್ಲ ವಿಡಿಯೋ ಮಾಡ್ಕೊಂಡು ಸಾಯ್ತಾವನೆ. ಆ ಮಾಡಲಿ ನೀರು ದೂರ ಆಯ್ತಾ? ಬಿರಿಯಾನಿ ಹೆಂಗ್ ಮಾಡ್ಕೊಂತಿದ್ದೀವಿ ಅಂತ ಅಂದ್ಬಿಟ್ಟು ನೋಡಿರ್ತೀರಾ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂದ್ರೆ ಕಬ್ಬಾಳ್ ಪಕ್ಕನೆ ನೋಡಿ, ಕಬ್ಬಾಳು ಬೆಟ್ಟ ಕಬ್ಬಾಳ ಬೆಟ್ಟ ಹತ್ಬೋದು. ಕಬ್ಬಾಳಮ್ಮನ ಬೆಟ್ಟ ಇವಾಗ ಬೆಟ್ಟ ಹತ್ಬೋದು, ಬಟ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹತ್ತಕ್ಕಾಗಲ್ಲ. ಆಲ್ರೆಡಿ ಮನೆಯಿಂದ ಫೋನ್ ಮಾಡಿದ್ದಾರೆ. ಆಲ್ರೆಡಿ ಮನೆಯಿಂದ ಫೋನ್ ಬಂದಿದೆ. ಅದಕ್ಕೆ ಇವಾಗ ಏನು ಮಾಡ್ತೀವಿ ಅಂತಂದರೆ ಸ್ವಲ್ಪ ತೀಜ್ ಹೊಡ್ಕೊಂಡು ಹಾಗೆ ಹಂಗೆ ವೈಪ್ ಮಾಡ್ಕೊಂಡು ಮುಗಿಸ್ಕೊಂಡು ಹಂಗೆ ಹೋಗ್ತೀವಿ. ನೀರೊಳಗಡೆ ಇವಾಗ ಇಳಿತೀನಿ ಬಿಡ್ರಿ. ஜகலானே நீங்கள் வரலையா? நீச்சல் வராதா? கொஞ்சம் உடம்பு சரியில்லை, அதுக்கு அதில் வந்தால் தண்ணியில் இறங்கல. சொன்னது விஷயம் ఫ్రెండ్స్ ఈరోజు పండుగ 31వ తారీఖు డిసెంబర్. రేపు న్యూ ఇయర్ ఫ్రెండ్స్. ಕನ್ನಡ ಫ್ರೆಂಡ್ಸ್ ఇప్పుడు చికెన్ బిర్యానీ, చికెన్ ఫ్రై, చికెన్ కబాబ్ ಮಾಡ್ತಾ ಇದೀವಿ ఫ్రెండ్స్. పండుగ ఫుల్ ಆರಾಮ ಬಾ. ಲೆಫ್ಟ್ ರೈಟ್ ಏನು ಹೇಳ್ಬೇಡ ಉಮೇಶ್ ನೀನು. ಬಾ ಸೈಡ್ ಬಾ ಸೈಡ್ ರೈಟ್ ಗೋ ಸ್ಟ್ರೈಟ್. ಬ್ಯಾಕ್ ಸೈಡ್ ವಿಲೇಜ್ ತೋರಿಸು.
ಎಲ್ಲ ನೆನ್ಪಿಟ್ಕೊಂಡು ಬೆಂಕಿಪಟ್ಟಣ ಮರ್ತು ಹೋಗ್ಬಿಟ್ವಿ. ಅದು ತೊಗೊಳಕ್ಕೆ ಬಂದಿದ್ದೀನಿ ಈಗ. ಅಪ್ಪ ಡೋರಿಗೆ ಕ್ಲೋಸ್ ಮಾಡಬೇಕಾದ್ರೆ ಈ ಕೀ ತೊಗೊಬಿಡ್ಬೇಕು. ಇದನ್ನು ಕ್ಲೋಸ್ ಮಾಡಬೇಕು. ಆ ಕಡೆ ಕ್ಲೋಸ್ ಇದೆ, ಇದನ್ನು ಹಿಂಗೆ ಹಿಡ್ಕೊಂಡು ಕ್ಲೋಸ್ ಮಾಡಬೇಕು. ಆವಾಗ ಲಾಕ್ ಆಗುತ್ತೆ, ಬರೋಲ್ಲ. ಬೀಗನ ಕೈಯಲ್ಲೇ ಇದೆಯಲ್ಲ, ಹಾಂ ಓಕೆ, ಬೀಗ ಕೈಯಲ್ಲೇ ಇದೆ, ತೊಗೊಂಡಾಯ್ತು. ಅವರೆಲ್ಲ ಹೋಗಿದ್ದಾರೆ. ಸೊ ಗಾಡಿ ನಾನೇನು ಪ್ಲ್ಯಾನ್ ಮಾಡ್ತಿದ್ದೆ ಅಂತಂದರೆ ರಿವರ್ಸ್ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡೆ. ಕಂಡಿಡಿದು ಬಿಡ್ತಾರೆ, ಲೇಟ್ ಆಗುತ್ತಲ್ಲ ಅದಕ್ಕೆ. ಅದಲ್ಲದೆ ಅವ್ರು ಬೇರೆ ರೆಡಿ ಮಾಡ್ಕೊತಾ ಇರ್ತಾರೆ. ಅದು ಕಾಣ್ತಿದ್ಯಾ? ಅದೇ ಇಲ್ಲಿ ನೋಡಿ ರೋಡು. ಸೊ ಇಲ್ಲಿ ಮುತ್ತತ್ತಿಗೆ ಹೋಗ್ಬೋದಿತ್ತು. ಮುತ್ತತ್ತಿನಲ್ಲಿ ಇವಾಗ ನ್ಯೂ ಇಯರ್ ಇರುವಂಥ ಕಾರಣದಿಂದಾಗಿ ಪಾರ್ಟಿಗಳಾಗಲಿ ಅಡುಗೆಗಳಾಗಲಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿಲ್ಲಂತೆ. ಅದರಿಂದ ಅದೇ ನಾರ್ಮಲಾಗಿ ಅಲ್ಲಿ ಜನ ಜಾಸ್ತಿ ಬಂದುಬಿಡ್ತಾರೆ, ಅದರಿಂದ ಮಾಡ್ಕೊಂಡು ಬಿಟ್ಟಿಲ್ಲ ಅಂತೆ ಅಲ್ಲಿ. ಇವ್ರು ಹೇಳಿದ್ರು, ಅದಕ್ಕೆ ಒಬ್ಬರಲ್ಲ 2-3 ಜನ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಯಾಕೆ ರಿಸ್ಕ್ ತೊಗೊಳ್ಳೋದು, ಸಾಕು ಬಿದ್ದೋಗ್ಬಿಟ್ಟೈತೆ. ಇವಾಗ ಇದನ್ನ ಬೇರೆ ತೊಗೊಂಡೋಗ್ಬೇಕು. ಯಪ್ಪ ನಮ್ಮದೇ ಇದು, ನಾನೇ ಇಟ್ಟಿದ್ದೆ ಆವಾಗಲೇ. ಇವಾಗ ಬೆಂಕಿಪಟ್ಟಣ ತರಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ತೊಗೊಂಡು ಹೋಗ್ಬೇಕು. ಎಲ್ಲ ಅಲ್ಲೇ ಕಾಯ್ತಾ ಇರ್ತಾರೆ ನೋಡಿ. ಸೊ ಏನು ಹೇಳ್ತಿದ್ದೆ, ಹೌದು, ಮುತ್ತತ್ತಿಗೆ ಹೋಗಿದ್ರೆ ಅಲ್ಲೇ ನೀರು, ಕಾವೇರಿ ನೀರು, ಆರಾಮಾಗಿ ನೀರಿಗೂ ಪ್ರಾಬ್ಲಮ್ ಇರೋಲ್ಲ. ನೀರಲ್ಲಿ ಅಯ್ಯೋ ನೀರಲ್ಲಿ ಕುತ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಕೊಬೋದಿತ್ತು, ನೀರಲ್ಲಿ ಜಾಲಿಯಾಗಿ ಆಟ ಆಡ್ಬೋದಿತ್ತು. ಬಟ್ ಇವಾಗ ಬೇರೆ ದಾರಿ ಇಲ್ಲ, ಇಲ್ಲೇ ಅಡುಗೆ ಮಾಡ್ಕೋಬೇಕಾಗಿರುವಂಥ ಸಂದರ್ಭ. ಆದರೆ ಬರೋಣ ಇನ್ನೊಂದು ಸಲ ಮುತ್ತತ್ತಿಗೆ ಹೋಗ್ಬೇಕು ಈ ಸಲ. ಸೊ ನಾವೀಗ ಬಂದಿದ್ದು ಮುತ್ತತ್ತಿ ಪ್ಲ್ಯಾನ್ ಹಾಕ್ಕೊಂಡೆ, ಏನು ಮಾಡೋಕ್ಕಾಗಲ್ಲ. ಇದು ನೋಡಿ, ವಾವ್, ಕರೆಕ್ಟ್ ಸ್ಪಾಟ್ ಕರ್ಕೊಂಬಂದ್ಬಿಟ್ಟಿದ್ದೀರಾ. ನನ್ನ ಮ್ಯಾಪಲ್ಲಿ ತೋರಿಸಿದ್ದೆ ಜಾಗ. ಸ್ವಲ್ಪ ಇಲ್ಲಿ ಮಾಡ್ಕೊಂಡು ಅಲ್ಲೋಗ್ತೀನಿ ನಾನು, ಅಲ್ಲಿ ಚೆನ್ನಾಗಿದೆ. ಅಲ್ಲಿ ಎಲ್ಲಿ ಹೇಳು, ಎಲ್ಲಾದರೂ ಓಕೆ. ಅಣ್ಣ ಇಲ್ಲಾಂದ್ರೆ ಅಲ್ಲಿ ಮಾಡಂಗಿದ್ರೆ ಅಲ್ಲಿ ಅಣ್ಣ ಕುತ್ಕೊಂಡು ತಿನ್ಬೋದು. ಏನಂದ್ರೆ ನಂಗೆ ಇಲ್ಲಿ ಮ್ಯಾಪಲ್ಲಿ ತೋರಿಸಿದ್ದೆ ಜಾಗ ನಾನು. ಇದೇನಾ ಸಕ್ಕತ್ತಾಗೈತೆ ಜಾಗ. ನೋಡೋಕೆ ಹೇಳಿ ನಾನು. ಮ್ಯಾಪಲ್ಲಿ ಕಾಣಿಸಿಲ್ಲ ನನಗೆ, ನೋಡಿಲ್ಲ. ಆ ದಾರಿ ಹೆಂಗಿಂದ ಇಲ್ಲಿ ಬಂದು ಕನೆಕ್ಟ್ ಆಯ್ತೈತೆ. ಚೆನ್ನಾಗಿದೆ. ಮ್ಯಾಟ್ ಇಲ್ಲ ಹಾಕ್ಬಿಡು, ಇದ್ರ ಮೇಲೆ ಹಾಕ್ಬಿಡಾಗುತ್ತೆ. ಬಟ್ ಸ್ವಲ್ಪ ಗಲೀಜಾಗಿದೆ ಪ್ಲೇಸು, ಅದೊಂದು ಸ್ವಲ್ಪ ಇದ್ದಿದ್ರೆ. ಯಾರು ಬಂದು ಮಾಡ್ಕೊತಾರಲ್ಲ ಅದು ಹಂಗೆ ಇರುತ್ತೆ. ತಗೊಳ್ಳಿ ಅಣ್ಣ, ನೀರು ಬಿಸಾಕಿ ಕೀನ. ಯಾರು ಹೋಗೋದೇ ಇಲ್ಲ. ಕಾರ್ತಿಕ್ ನಾ ತಲ್ಬಿಟ್ಟು ಬಂದ್ಬಿಡ್ಲಾ? ಬಾ, ನಾ ಹೆಲ್ಪ್ ಮಾಡ್ತೀನಿ ಬಾ, ನಾವು ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತಪ್ಪಾಗೆಲ್ಲ ತಿಳ್ಕೊಬೇಡ. ಅದು ಇದು ಮಾಡೋಕ್ಕೆ ಮುಂಚೆ ಪೂಜೆ ಮಾಡ್ತಾರೆ ನೋಡು ಹೊಲೆಗೆ, ಆ ಥರ ಇರ್ಬೋದು ಏನೋ ಗೊತ್ತಿಲ್ಲ. ಬನ್ನಿ ನೋಡಿ, ಸ್ಪಾಟಿಂಗ್ ಇದೆ. ಈ ಸ್ಪಾಟಲ್ಲಿ ಬಂದಿದ್ದಾನ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಎಲ್ಲ ಸಾಮಗ್ರಿಗಳು ತಂದಾಯಿತು, ಏನೇನು ಅಂತ ಒಂದೊಂದಾಗಿ ಹೇಳ್ತೀವಿ. ಎಲ್ಲ ತಂದಿದ್ದೀವಿ. ಅದಕ್ಕೆ ಮುಂಚೆ ಒಂದು ಸೆಕೆಂಡ್ ಬೆಂಕಿಪಟ್ಟಣ ಇಟ್ಕೊತೀಯಾ? ಅಲ್ಲೇ ಹಾಕ್ಬಿಡಲ್ಲ. ಫ್ಯಾನ್ ಜಾಡ್ತಾ ಐತೆ. ಹಂಗೆ ಹೋಗ್ಬಿಟ್ರೆ ಹೆಂಗೆ ನಾನು ಬರೋದು? ಆ ನೀರು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗಿಲ್ಲ. ಹಾಂ, ಅದ ಚೆನ್ನಾಗ. ಏನದು? ಇದೆಲ್ಲ ಬಂಕ್ ಮಣ್ಣು ಅಂತಾರೆ ಗೊತ್ತಾ? ಹಾಂ, ಮಣ್ಣು. ಇದೆಲ್ಲ ಚೆನ್ನಾಗಿ ಕಾಣ್ತೈತೆ ನೋಡು. அது ஒன்று இந்த தாமரை பூ இருக்கும் தெரியுமா? அது கூட அவ்வளோதான், அப்படி போயிடும். அதனால தான் இங்கே குளிச்சுட்டு போகிறப்போ அங்கே இது இருக்கான், டேம் மாதிரி இருக்கான், அங்கே போய் குளிச்சுட்டு போயிடலாம். சாப்பிட்டு குளிச்சுட்டு போகலாமா? இல்லை, குளிச்சுட்டு அப்புறமேட்டுக்கா சாப்பிட்டா தான் கரெக்டாக இருக்கும். ஆனால் சமைக்கிறது ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ ಆಗ. நீ தனியாக தான் சமைச்சு நான் உட்காந்து இருக்க போகிறேன். அடுப்பெல்லாம் சுற்றி பண்ண கீழே எடுத்து அந்த மாத்தடியை போயிடுறேன். தண்ணி நடுவில் குட்டிங்க. இன்னைக்கு ஒரு குட்டி. ಹಾಂ, ವಿಡಿಯೋ ಇಡಿ. என்னவா தேவாவா? ಚಾಪ ಚಾಪ. சாப்பானா? ಮೀನು. மீனா? இதுக்காடா அப்படி கத்துறா? ஏய், அங்கே போய் எம்மா பெரிய மீன். ஏய்,
இந்த மீன் இப்போ சால இது ಸಾವೇ ಸಾವಾರ ಇಳಿತಿಲ್ಲ ಇನ್ನೊಂದು ಮೀನು ரெண்டு ஒன்றரை ஒரு ಯಾರು ಹಿಡ್ದಿಟ್ಟಿರೋದು ಮೀನದು? தூண்டி போட்டுருக்கேன் உட்காந்துருக்காங்க ஆளுக்கு எடுப்பாரு இவ்வளோதான் போட்டு அதெல்லாம் ஆளும் அங்கே பார்த்து தெரியும் உங்களுக்கு ஆள் இருக்குது இது வரைக்கும் போது தெரியுதா அங்கே வரைக்கும் போகலாம் அதெல்லாம் ஆளும் ಗೊತ್ತಿಲ್ದಿರ ಯಾರಾದರೂ ಹೋದ್ರೆ ಅಷ್ಟೇ ಆಮೇಲೆ ಸರಿ ಬಾ ಹೋಗಿ ಅಕ್ಕಿ ಎಲ್ಲ ತಗೊಂಬಂದು ಇಲ್ಲೇ ತೊಳ್ಕೊಂಡು ಅಲ್ಲ ನೀರಲ್ಲಿ ತೊಳ್ಕೊಳ್ಳೋಣ ಬೇಡ. ಸುಮ್ಮನೆ ಇದಿಲ್ಲ ಡ್ಯೂಟಿ ಇಲ್ಲ ಸೈದ್ ಬಾ ನಾವು ಸ್ಟಾರ್ಟ್ ಮಾಡೋಣ, ಇವ್ರು ಇಲ್ಲೇ ಲೇಟ್ ಮಾಡ್ತಾರೆ ಆಮೇಲೆ. ಪ್ರಕೃತಿಯ ಕರೆ ಇದ್ರೆ ಹೋಗಿ ಬಂದ್ಬಿಡಂಡಿ. ನಿಜ ಇಲ್ಲಂತೂ ನೋಡ್ತಾ ಇದ್ರೆ ಸಾಕಾಗುತ್ತೆ ಮೈನ್ ಸ್ಪಾಟ್ಗೆ. ಅದೇ ಅಲ್ಲ ಆರಾಮಾಗಿ ಹೋಗ್ಬೋದು ಅದೇ ನೀ ಚಲ್ತಿದ್ದೀನಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬಿಡ್ತಾನೆ, ನಿಂತ್ಕೊಳ್ಳಲ್ಲ ಒಂದೇ ಜಾಗದಲ್ಲಿ. ನಿಮ್ಗೆ ಈಜು ಗೊತ್ತಾ ಅಣ್ಣ? ಒಂದು ಜಂಪ್ ಹೊಡೀರಿ ನೋಡೋಣ. ನೀರು ಗಲೀಜು ಮಾಡಬೇಡವಾ? ಸರಿ ನಡೀರಿ ಹೋಗಿ ಇವಾಗ. ಛೇ ಗಲೀಜಾಗ್ಬಿಡುತ್ತೆ ಈಗ. ಹಂಗೂ ಇருக்கு இங்கே இறங்குது யாரும் ಸರಿ ಇವಾಗ ಹೋಗಿ ಚಿಕನ್ ಬಿರಿಯಾನಿ, ಚಿಕನ್ ರೈಸ್, ಚಿಕನ್ ಕುಸ್ಕಾ, ಲಿವರ್ ಫ್ರೈ, ಎಲ್ಲ ಫ್ರೈ, ಬೋಟಿ ಫ್ರೈ, ಫಿಶ್ ಫ್ರೈ, ಬೋಟಿ ಫ್ರೈ, ಚಿಕನ್ ದೋಸೆ, ಮಟನ್ ದೋಸೆ ಎಲ್ಲ ಮಾಡಿ ತಿನ್ನೋಣ ಇವಾಗ. நம்ம சாப்பிட்டு வச்சுட்டு அப்புறமா போய் ಬೇರೆ ಬಂದು ತಿನ್ಕೊಂಡ ಬಿಟ್ರೆ ಗಾಡಿ ಸಮೇತ ತಗೊಂಡು ಹೋಗ್ಬಿಡೋಣ. ಗಾಡಿಯಲ್ಲಿ ಕೂತ್ಕೊಂಡು ತಿಂದ್ಬಿಡೋಣ, ಏನಂತೀರಾ? ಬೇಡ ಬೇಡ ಬೇಡ. ಇವ್ರು ಹಂಗೂ ಹೇಳ್ತಾರೆ ಹಿಂಗೂ ಹೇಳ್ತಾರೆ, ನಾವು ಅಡುಗೆ ಮಾಡ್ತೀರ, ನಾವು ಏನೋ ಮಾಡ್ಕೊಳ್ಳಿ ಬಿಡು.